ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಟಾಲಿವುಡ್ನಲ್ಲಿ ಒಂದು ಸಂಚಲನ ಸೃಷ್ಟಿಸಿರುವಂಥದ್ದು ಪೊಲೀಸ್ ತನಿಖೆಯನ್ನು ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿಯನ್ನು ತಂದುಕೊಂಡಿದ್ದಾರೆ ಅಲ್ಲಿನ ಸ್ಟಾರ್ ನಟರುಗಳು. ಕೇವಲ ಅದು ಟಾಲಿವುಡ್ಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ, ಎಷ್ಟೋ ಕನ್ನಡದವರು, ಕನ್ನಡದ ನಟರು, ಜೊತೆಗೆ ಕನ್ನಡದ ಯೂಟ್ಯೂಬರ್ಸ್, ಕನ್ನಡದ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಇವರೆಲ್ಲರೂ ಕೂಡ ಗಮನ ಕೊಟ್ಟು ನೋಡಬೇಕಾದಂತಹ ಸುದ್ದಿ ಇದು. ಯಾಕಂದ್ರೆ ಯಾವ ಒಂದು ಬೆಟ್ಟಿಂಗ್ ಆ್ಯಪ್ಗಳನ್ನು, ಯಾವ ಒಂದು ಗೇಮಿಂಗ್ ಆ್ಯಪ್ಗಳನ್ನು ಹಣಕ್ಕಾಗಿ, ಕಮಿಷನ್ಗಾಗಿ ಪ್ರಮೋಟ್ ಮಾಡ್ತಾರೋ ಆ ಒಂದು ವಿಚಾರಕ್ಕೆ ಈಗ ಕುತ್ತು ಬಂದಿರುವಂಥದ್ದು. ಆಗಿರೋದೇನು ಅಂತ ನೋಡೋದಾದ್ರೆ, ತೆಲುಗು ಇಂಡಸ್ಟ್ರಿಯ ನಾಯಕ ನಟರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನ ಉದ್ಯಮಿಯೊಬ್ಬರು ನೀಡಿದ್ದಾರೆ. ಎಷ್ಟೋ ಮಂದಿ ಪ್ರಚಾರ ಮಾಡುವಂತಹ ಭರದಲ್ಲಿ ತಮ್ಮನ್ನ ಎಷ್ಟು ಲಕ್ಷಾಂತರ ಅಭಿಮಾನಿಗಳು ಫಾಲೋ ಮಾಡ್ತಿದ್ದಾರೆ ಅನ್ನೋದನ್ನ ಮರೆತು ಕಮಿಷನ್ಗೋಸ್ಕರ ಈ ಒಂದು ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಾರೆ. ಇದರ ಪರಿಣಾಮ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಅದರಲ್ಲೂ ಲೋಯರ್ ಮಿಡಲ್ ಕ್ಲಾಸ್, ಜೊತೆಗೆ ಮಿಡಲ್ ಕ್ಲಾಸ್ನಲ್ಲಿ ಇರುವಂಥವರು ನಮ್ಮ ಹೀರೋನೇ ಈ ರೀತಿ ಫಾಲೋ ಮಾಡ್ತಾರೆ, ನನ್ನ ನೆಚ್ಚಿನ ಹೀರೋಯಿನ್ ಈ ರೀತಿಯ ಒಂದು ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಾರೆ, ಅವರೇ ಆಡ್ತಾರೆ ಅಂದರೆ ನಾನು ಯಾಕೆ ಆಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇನ್ಫ್ಲೂಯೆನ್ಸ್ ಆಗಿ ತಮ್ಮ ಹಣವನ್ನೆಲ್ಲ ಅದಕ್ಕೆ ಹಾಕೋದ್ರಿಂದ ಅವರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಿರುವಂಥದ್ದು ಎಷ್ಟೋ ವಿಚಾರಗಳನ್ನು ನಾವು ಗಮನಿಸಿದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಪ್ರಕರಣಗಳು ಕೂಡ ದಾಖಲಾಗಿದೆ. ಕೊನೆಗೆ ತಮ್ಮ ಜೀವವನ್ನು ಕೂಡ ಕಳೆದುಕೊಂಡಂತಹ ಪರಿಸ್ಥಿತಿಯನ್ನು ಎಷ್ಟೋ ಮಂದಿ ಎದುರಿಸಿದ್ದಾರೆ. ಸೊ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅನ್ನುವಂತಹ ರೀತಿಯಲ್ಲಿ ಹೈದರಾಬಾದ್ನ ಮಿಯಾಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳು ನೋಟಿಸ್ ಅನ್ನ ಕೂಡ ಕಳಿಸಿದ್ರು ಈ ಒಂದು ಸೆಲೆಬ್ರಿಟೀಸ್ಗಳಿಗೆ. ಅದರ ಸರಿಯಾದ ಉತ್ತರ ಬರದಂತಹ ಕಾರಣ ಈಗ FIR ದಾಖಲು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಯಾರೆಲ್ಲ ಹೆಸರುಗಳು ಈ ಒಂದು ವಿಚಾರದಲ್ಲಿ ಕೇಳಿ ಬರ್ತಿದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ವಿಜಯ್ ದೇವರಕೊಂಡ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರು ಕೂಡ ಈ ಒಂದು ಆ್ಯಪ್ ಪ್ರಮೋಟ್ ಮಾಡ್ತಾ ಇದ್ರು. ಜೊತೆಗೆ ಪ್ರಕಾಶ್ ರಾಜ್ ಹಾಗೆ ರಾಣಾ ದಗುಬಾಟಿ ಕೂಡ ರಮ್ಮಿ ಆ್ಯಪನ್ನು ಪ್ರಮೋಟ್ ಮಾಡುವಂತಹ ಒಂದು ಆ್ಯಡನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈ ರೀತಿಯ ಒಂದು ಪ್ರಚಾರವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಈ ರೀತಿಯ ಒಂದು ಇನ್ಫ್ಲೂಯೆನ್ಸ್ನ ಜನಗಳ ಮೇಲೆ ಹೇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂಥದ್ದು. ಇನ್ನು ಸೋಷಿಯಲ್ ಮೀಡಿಯಾವನ್ನು ನಾವು ನೋಡೋದಾದರೆ ಪಾಪಪ್ ಆಗ್ತಿರುತ್ತೆ ಎಷ್ಟೋ ಒಂದು ಜಾಹೀರಾತುಗಳು ಈ ಒಂದು ಆ್ಯಪ್ಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಸೆಲೆಬ್ರಿಟೀಸ್ಗಳು ಕೂಡ ಅಂದರೆ ತುಂಬ ಇನ್ಫ್ಲೂಯೆನ್ಸ್ ಆಗುವಂಥದ್ದು ಇದೇ ಕಾರಣಕ್ಕಾಗಿ ಸೀರಿಯಲ್ಗಳಲ್ಲಿ, ಜೊತೆಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂತಹ ನಟಿಯರು ಈ ಒಂದು ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂಥದ್ದು. ಮುಖ್ಯವಾಗಿ ಯಾರೆಲ್ಲ ಹೆಸರುಗಳು ಕೇಳಿ ಬಂದಿದೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ ವಿಜಯ್ ದೇವರಕೊಂಡ ಅವರ ಹೆಸರು, ಜೊತೆಗೆ ನಮ್ಮ ಕನ್ನಡತಿ ಪ್ರಣೀತಾ ಸುಭಾಷ್ ಅವರ ಹೆಸರು ಕೂಡ ಈ ಒಂದು ವಿಚಾರದಲ್ಲಿ ತಗಲಾಕೊಂಡಿರುವಂಥದ್ದು. ಜೊತೆಗೆ ನಿಧಿ ಅಗರ್ವಾಲ್, ಮಂಜು ಲಕ್ಷ್ಮಿ, ಶ್ರೀಮುಖಿ, ನಟಿ ವರ್ಷಿಣಿ, ಸಿರಿ, ವಿಷ್ಣುಪ್ರಿಯಾ ಇವರೆಲ್ಲರೂ ಕೂಡ, ಜೊತೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಯೂಟ್ಯೂಬರ್ಸ್ ಅವರ ಹೆಸರು ಕೂಡ ದಾಖಲಾಗಿದೆ. ಎಷ್ಟೋ ಸೆಲೆಬ್ರಿಟೀಸ್ಗಳಿಗೆ ಒಂದು ನೋಟಿಸ್ ಅನ್ನ ಕಳಿಸಿದಾಗ ವಿಚಾರಣೆಗೆ ಹಾಜರಾಗುವಂತೆ ಹೇಳಿದಾಗ ಯಾರೊಬ್ರು ಕೂಡ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಕೆಲವರು ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ, ಇನ್ನೂ ಕೆಲವರು ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಪೊಲೀಸರು ನೀಡಿರುವಂಥದ್ದು. ಈ ಒಂದು ಸಲುವಾಗಿ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ, ಜೊತೆಗೆ ಕೇಸನ್ನು ಬುಕ್ ಮಾಡಿರುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ಕಿರುತೆರೆ ತಾರೆಯರಾದಂತಹ ಅನನ್ಯ ನಾಗಲ, ಸಿರಿ, ಹನುಮಂತು, ಜೊತೆಗೆ ಶ್ರೀಮುಖಿ, ಇದ್ರ ಜೊತೆಗೆ ಶೋಭಾ ಶೆಟ್ಟಿ ಅವರ ಹೆಸರು ಕೂಡ ಈ ಒಂದು ವಿಚಾರದಲ್ಲಿ ತಲೆಗೂ ಹಾಕಿಕೊಂಡಿದೆ. ಇನ್ನು ಬೆಟ್ಟಿಂಗ್ ಅಪ್ಲಿಕೇಶನ್ಸ್ಗಳನ್ನು ಪ್ರಚಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಏನು ಸಿಗುತ್ತೆ ಇದರಿಂದ ಸೆಲೆಬ್ರಿಟೀಸ್ಗಳಿಗೆ ಅಥವಾ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಅಂತ ನೋಡ್ತಾ ಹೋದರೆ, ಮುಖ್ಯವಾಗಿ ಆ ಒಂದು ಬೆಟ್ಟಿಂಗ್ ಆ್ಯಪ್ ಕಂಪನಿಗಳಿಂದ ಒಂದಷ್ಟು ಕಮಿಷನ್ ಅನ್ನ ಕೊಡ್ತಾರೆ. ಈ ಒಂದು ಕೋಡ್ ಅನ್ನ ಹಾಕೋದಾಗಿರ್ಬೋದು, ಈ ಒಂದು ಕೋಡ್ ಅನ್ನ ನನ್ನ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿದ್ದೆ ಆದ ಒಂದಷ್ಟು ಡಿಸ್ಕೌಂಟ್ ಸಿಗುತ್ತೆ, ಅಥವಾ ಈ ರೀತಿಯ ಒಂದು ಪ್ರಚಾರವನ್ನ ಮಾಡೋದ ಸಲುವಾಗಿ ಅವರಿಗೆ ಒಂದಷ್ಟು ಕಮಿಷನ್ಸ್ಗಳು, ಅಂದ್ರೆ ಪ್ರಚಾರ ಮಾಡಿದವ್ರಿಗೆ ಕಮಿಷನ್ ಕೂಡ ಸಿಗುತ್ತೆ. ಈ ಒಂದು ಕಮಿಷನ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಎಷ್ಟು ಕಮಿಷನ್ನ ಮಧ್ಯವರ್ತಿಗಳಿಂದ ತೆಗೆದುಕೊಂಡಿದ್ದಾರೆ, ಜೊತೆಗೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ಈ ಒಂದು ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಹಾಗೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ, 318 ಕಲಂ 4 ಅಂದರೆ ಸೆಕ್ಷನ್ 66D ಆಫ್ ದ IT ಆಕ್ಟ್ ಫಾರ್ ಸೆಕ್ಷನ್ 318 ಕಲಂ 4 BNS ವಂಚಿಸಿ ವ್ಯಕ್ತಿಯನ್ನ ಮೋಸಗೊಳಿಸಿ ಆತನ ಆಸ್ತಿಯ ಹಸ್ತಾಂತರಕ್ಕೆ ಪ್ರಚೋದಿಸುವುದು, 7 ವರ್ಷದವರೆಗೆ ಶಿಕ್ಷೆ ನೀಡಬಹುದಾದಂತಹ ಅಪರಾಧ. ಈ ರೀತಿಯ ಒಂದು, ಜೊತೆಗೆ 3A4 TSGA ತೆಲಂಗಾಣ ಗೇಮಿಂಗ್ ಕಾಯ್ದೆಯ ನಿಯಮ ಉಲ್ಲಂಘನೆಯ ಅಪರಾಧ, ಜೊತೆಗೆ 66D ಆಫ್ ದಿ IT ಆಕ್ಟ್ 2008 ಸಂವಹನ ಯಂತ್ರಗಳನ್ನು ಬಳಸಿ ವಂಚಿಸುವುದು ಅಪರಾಧ, 3 ವರ್ಷಗಳವರೆಗೆ ಶಿಕ್ಷೆ. ಸೊ ಒಟ್ಟಿನಲ್ಲಿ ಈ ರೀತಿಯ ಒಂದು ಆ್ಯಪ್ಗಳನ್ನು ಪ್ರಮೋಟ್ ಮಾಡೋದ್ರಿಂದ ಏನಿಲ್ಲ ಅಂದ್ರೂ
ಕೂಡ 7 ವರ್ಷ ಇಲ್ಲವೇ 3 ವರ್ಷದ ಶಿಕ್ಷೆಗೆ ಒಳಪಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕೆಲವೊಬ್ರು ವಿಚಾರಣೆಗೆ ಹಾಜರಾಗಿದ್ದಾರೆ, ಇನ್ನು ಕೆಲವೊಬ್ರು ವಿಚಾರಣೆಗೆ ಹಾಜರಾಗಿಲ್ಲ. ಸೊ ಈ ಹೆಸರಲ್ಲಿ ಈ ಒಂದು ವಿಚಾರದಲ್ಲಿ ಕೇಳಿಬಂದಿರುವಂತಹ ಸ್ಟಾರ್ ನಟರುಗಳಾದಂತಹ ರಾಣಾ ದಗ್ಗುಬಾಟಿ, ವಿಜಯ್ ದೇವರಕೊಂಡ, ಪ್ರಕಾಶ್ ರಾಜ್, ಮರಣೀತಾ ಇವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಿದೆ. ಆದರೆ ಇವರ ವಿರುದ್ಧ ಅದರ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಇವೆಲ್ಲವೂ ಕೂಡ ಕೇವಲ ಪ್ರಶ್ನೆಯಾಗಿ ಉಳಿದೆ. ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿ ಅನ್ನೋದೇ ಈ ಒಂದು ವಿರೋಧ ಮಾಡುವಂತವರ ಒಂದು ಮಾತಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.